ಎಷ್ಟು ದಿನ ಅಂತ ಹೋಟೆಲ್ ಮತ್ತು ರೆಸ್ಟೋರೆಂಟ್ದಾಗ ಹೋಗಿ ಕಬಾಬ್ ತಿನ್ನೋರ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹರಬರ ಕಬಾಬ್. ಅದಕ್ಕಾಗಿ ಈ ರೆಸಿಪಿ ತೊಗೊಂಡು ಬಂದಿದ್ದೇನೆ ರೀ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನಿಮಗೇನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ಸ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ಮೊದಲಿಗೆ ಏನು ಮಾಡಿರಿ, ಪಾಲಕ್ ಮತ್ತು ಹಸಿರು ವಟಾಣಿ ಬಿಸಿನೀರ್ದಾಗ ಹಾಕಿ 1 ನಿಮಿಷ ಕುದಿಸ್ರಿ. ಆಮೇಲೆ ಅದನ್ನ ತಂಪು ನೀರ್ದಾಗ ತೆಗೀರಿ. ಅದಾದ ನಂತರ ಅದನ್ನ ಮಿಕ್ಸರ್ದಾಗ ಹಾಕಿ ಉದ್ರ ಪೇಸ್ಟ್ ಮಾಡ್ಕೊರಿ. ಒಂದು ಪ್ಯಾನ್ ತಗೋರಿ, ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ ನಂತರ ಅದ್ರಾಗ ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕತ್ತರಿಸಿದ ಹಸಿಮೆಣಸಿನ್ಕಾಯಿ ಹಾಕ್ರಿ. ಅದಾದ ನಂತರ ಅದ್ರಾಗ ಕತ್ತರಿಸಿದ ಡಬು ಮಿರ್ಚಿ ಮತ್ತು ಪಾಲಕ್ ಹಸಿರು ವಟಾಣಿ ಪೇಸ್ಟ್ ಹಾಕ್ರಿ. ಸ್ವಲ್ಪ ಹುರಿರಿ. ಆಮೇಲೆ ಅದನ್ನ ಒಂದು ಬೌಲ್ದಾಗ ತೆಗೀರಿ. ಒಂದು ಬೌಲ್ ತಗೋರಿ, ಅದ್ರಾಗ ಪಾಲಕ್ ಮತ್ತು ವಟಾಣಿ ಪೇಸ್ಟ್ ಹಾಕ್ರಿ. ಅದಾದ ನಂತರ ಅದ್ರಾಗ ಬಾಯ್ಲ್ ಮಾಡಿದ ಬಟಾಟೆನ ಹೆರೆದು ಹಾಕ್ರಿ. ಏನಾದ್ರೂ ನಿಮಗೆ ಪನ್ನೀರ್ ಇಷ್ಟ ಆಗ್ತಿತ್ತಂದ್ರೆ ಅದ್ರಾಗ ಪನ್ನೀರ್ ನೀವ್ರ ಹೆರೆದು ಹಾಕ್ರಿ. ಅದಾದ ನಂತರ ಅದ್ರಾಗ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ, ಕತ್ತರಿಸಿದ ಕೊತ್ತಂಬರಿ, ಕತ್ತರಿಸಿದ ಪುದೀನ, ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕ್ರಿ. ಕಡಲೆಬೇಳೆ ಹಿಟ್ಟು ಇಲ್ಲಾಗಿತ್ತಂದ್ರೆ ಅದ್ರಾಗ ಕಾರ್ನ್ ಫ್ಲವರ್ ಹಾಕಿದ್ರು ನಡೀತೈತ್ರಿ. ಚಲೋದಂಗ ಅದನ್ನ ಮಿಕ್ಸ್ ಮಾಡ್ಕೊರಿ. ಇದನ್ನ ಟಿಕ್ಕಿ ಮಾಡ್ಕೋಬೇಕ್ರಿ. ಅದು ಟಿಕ್ಕಿ ಮಾಡಿದ ನಂತರ ಅದ್ರ ಮ್ಯಾಗ ಈ ರೀತಿ ಕಾಜು ಹಾಕ್ಬೇಕು. ಸೆಪ್ರೇಟ್ ಇಡೋದು. ಈ ರೀತಿ ಟಿಕ್ಕಿ ಆದ ನಂತರ ಒಂದು ಪ್ಯಾನ್ದಾಗ ಆಯಿಲ್ ಹಾಕಿ ಇದನ್ನ ಫ್ರೈ ಮಾಡ್ಬೇಕು. ಪ್ಯಾನ್ ಗರಂ ಆದ ನಂತರ ಅದ್ರಾಗ ಎಣ್ಣೆ ಹಾಕೋದ್ರಿ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚು ಹಾಕಿಬಿಡ್ರಿ. ಅದು ಫ್ರೈ ಮಾಡೋಕೆ ಈಜಿ ಹಾಕಿತ್ತು. ಹರಬರ ಕಬಾಬ್ನ ಫ್ರೈ ಮಾಡ್ಬೇಕಾದ್ರೆ ಗ್ಯಾಸ್ ಸ್ವಲ್ಪ ಸ್ಲೋ ಆಗಿ ಇಡಬೇಕು. ಸ್ಲೋ ಇಟ್ಟ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಹಾಕಿ ಈ ರೀತಿ ಅದನ್ನ ಬಿಡಬೇಕ್ರಿ. ಈ ರೀತಿ ಎರಡೂ ಸೈಡ್ ಇದನ್ನ ಫ್ರೈ ಮಾಡಿದ ನಂತರ ಬಂದ್ ಮಾಡ್ಬೇಕ್ರಿ. ಇದ್ರ ಪುದೀನ ಮತ್ತು ಕೊರಿಯಂಡರ್ ಚಟ್ನಿ ಜೊತೆ ಇದನ್ನ ಪ್ಲೇಟ್ದಾಗ ಸರ್ವ್ ಮಾಡ್ಬೇಕು. ಈ ರೀತಿ ಹರಬರ ಕಬಾಬ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನಿಮಗೇನಾರ